ಅರ್ಚಕರೇ ಈಗ ದೇವಸ್ಥಾನಗಳಲ್ಲಿ ಐಟಿ ಸಿಟಿ ಅವರೆಲ್ಲ ಪ್ರಮುಖವಾಗಿ ವಿಚ್ಛೇದನ ಹೆಚ್ಚಾಗ್ತಾ ಇದೆ, ಮದುವೆ ಮಾಡಿಸೋದು ಕಷ್ಟ ಆಗ್ತಾ ಇದೆ ಅರ್ಚಕರಿಗೆ. ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ಇತ್ತೀಚೆಗೆ ಸುಮಾರು ವರ್ಷಗಳ ಹಿಂದೆ ನಮ್ಮ ಸನ್ಮಾನ್ಯ ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಮದುವೆ ಮಾಡೋದಕ್ಕೆ ಆರ್ಡ್ರ್ ಇತ್ತು. ಕೆಲವು ಕಾರಣಾಂತರಗಳಿಂದ ನಿಲ್ಲಿಸೋಯ್ತು. ಅದೇನು ಅಂದರೆ ಕೆಲವು ದೇವಸ್ಥಾನಕ್ಕೆ ಬರ್ತಾರೆ, ನಾವು ಮದುವೆ ಮಾಡಿಕೊಡ್ತೀರಿ, ಹುಡುಗಿ ಚೆನ್ನಾಗಿದ್ದರೆ ನಮ್ಗೆ ತೊಂದರೆ ಆಯಿತು, ಹುಡುಗಿ ಏನೇನೋ ಡೈವರ್ಸ್ ಆಯಿತು, ಇಲ್ಲ ನೇಣು ಹಾಕ್ಕೊಂಡು ಮೃತಪಟ್ಟಳು, ಆವಾಗ ನಮ್ಮನ್ನು ಬಂದು ಕರೀತಾರೆ, ಯಾವಾಗ ಮದುವೆ ಮಾಡೋದು ಏನು ಅಂತ ಕೇಳ್ತಾರೆ ಅಂದ್ಬಿಟ್ಟು ಅಂತ ಸ್ವಲ್ಪ ತೊಂದರೆ ಇತ್ತು. ಕಾರಣಾಂತರಗಳು ನಿಲ್ಲಿಸ್ಬಿಟ್ಟಿದ್ರು. ಮತ್ತು ಈಗೇನಾಗಿದೆ, ಎಲ್ಲ ಕಡೆ ಭಕ್ತರು ಹರಕೆ ಮಾಡ್ಕೊಂಡಿರ್ತಾರೆ. ಹುಡುಗಿ ಇಲ್ಲೇ ಮದುವೆ ಮಾಡ್ತೀನಿ ಅಂತ ಬಂದು ಭಕ್ತರ ಹರಕೆ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ಕಾನೂನು ಗೊತ್ತಿರಲ್ಲ. ದಯವಿಟ್ಟು ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀರಿ. ನಿಮ್ಗೆ ಗೊತ್ತಿಲ್ಲ, ಚಿಕ್ಕಪೇಟೆ ಕಾಶೀಶ್ವರ ಬಳ್ಳೆಪೇಟೆಯಲ್ಲಿ ಕಾಶೀಶ್ವರ ದೇವಸ್ಥಾನದಲ್ಲಿ ಬೊಮ್ಮಾಯಿ ಅಲ್ಲೇ ಮದುವೆ ಮಾಡಿದ್ರು. 11 ರೂಪಾಯಿ ಕಟ್ಬಿಟ್ಟು ಅಲ್ಲೇ ಮದುವೆ ಮಾಡಿದ್ರು. ಆ ಥರ ಇತ್ತು, ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಇತ್ತು. ಕೆಲವು ಕಾರಣಾಂತರಗಳಿಂದ ಇದು ನಿಂತೋಗಿತ್ತು. ಈಗ ಪುನಃ ಕೊಡಬೇಕು ಅಂತ ಮನವಿ ಮಾಡ್ತಾಯಿದ್ದೀರಿ. ತುಂಬ ಜನ ಭಕ್ತರು ಹರಕೆ ಮಾಡ್ಕೊಂಡಿರ್ತಾರೆ, ಏನೋ ಅವ್ರು ಒಳ್ಳೇದಾಗಲಿ, ಇದು ದೇವಸ್ಥಾನ ಮದುವೆ ಮಾಡಿದ್ರೆ ನಮಗೆ ಇಲ್ಲೇ ಮದುವೆ ಮಾಡ್ಕೋಬೇಕು, ಮಕ್ಕಳಾದರೆ ಇದೇ ದೇವ್ರ ಹೆಸರು ಇಡ್ತೀನಿ ಅಂದ್ಬಿಟ್ಟು ತುಂಬ ಮನವಿ ಮಾಡ್ಕೋತಾರೆ. ಅದರಿಂದ ನಮ್ಮ ಸನ್ಮಾನ್ಯ ರಾಮಲಿಂಗಡ್ಡೆ ಸಾಹೇಬ್ರಿಗೆ ಹೇಳಿದ್ದೀನಿ, ದಯವಿಟ್ಟು ಅನುಕೂಲ ಮಾಡಿಕೊಡಿ. ಒಂದು 5 ಕಂಡೀಷನ್ ಹಾಕಿ. ನೀವು ನಮ್ಮ ಮುಜರಾಯಿ ದೇವಸ್ಥಾನದಲ್ಲಿ ಮದುವೆ ಮಾಡಬೇಕಾದ್ರೆ ಒಂದು 5 ಕಂಡೀಷನ್ ಹಾಕಿ. ರಿಜಿಸ್ಟರ್ ಮದುವೆ ಆಗಿರಬೇಕು, ಆ ಥರ ತಾವು ಬಂದರೆ ಖಂಡಿತ ಎಲ್ಲ ದೇವಸ್ಥಾನದಲ್ಲೂ ABC ದೇವಸ್ಥಾನದಲ್ಲಿ ಮದುವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ. ಸನ್ಮಾನ ಸಚಿವರಿಗೂ ನಾವು ಮನವಿ ಕೊಟ್ಟಿದ್ದೀರಿ. ಆಯಿತು, ನಾನು ಗಮನಿಸ್ತೀನಪ್ಪ, ಕಮಿಷನ್ ಮಾತಾಡ್ತೀನಪ್ಪ ಅಂತ ಹೇಳಿದ್ದಾರೆ. ಇದಾದರೆ ಎಷ್ಟೋ ಸಾವಿರಾರು ಜನಕ್ಕೆ ಮುಜರಾಯಿ ದೇವಸ್ಥಾನದಲ್ಲಿ 40,000 ದೇವಸ್ಥಾನಗಳಿದೆ. ಎಲ್ಲೋ ಒಂದು ಕಡೆ ABC ದೇವಸ್ಥಾನದಲ್ಲಿ ಅವ್ರು ಹರಕೆ ತೀರಿಸ್ಕೊಂಡಂಗೆ ಆಗುತ್ತೆ. ಅದು ಮದುವೆ ಮಾಡಲೇ ಸಂತೋಷ. ಮೊನ್ನೆ ಒಂದು ಕಡೆ ಏನಾಗುತ್ತೆ, ದೇವಸ್ಥಾನ ಹರಕೆ ಮಾಡ್ಕೊಂಡಿದ್ರಂತೆ, ಚೌಟ್ರಿಲಿ ಮದುವೆ ಮಾಡಿ ಕೋಟೆ ವೆಂಕಟೇಶ್ವರ ದೇವಸ್ಥಾನ ಮುಂದೆ ಬಾಗಿಲಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಇಲ್ಲೇ ಹರಕೆ ಮಾಡ್ಕೊಂಡಿದ್ದೆ, ಮಾಡ್ಕೊಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅಂತ ಕೆಲವು ಕಾನೂನು ಹಾಕಿ ಒಂದು 5 ತಿದ್ದುಪಡಿ ಮಾಡಿಬಿಟ್ಟು ದಯವಿಟ್ಟು ನಮ್ಮ ಮುಜರಾಯಿ ದೇವಸ್ಥಾನದಲ್ಲಿ ಮದುವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ. ಈಗಾಗಲೇ ಸಾಮೂಹಿಕ ವಿವಾಹ ಮಾಡ್ತಾ ಇದ್ದಾರೆ, ಘಾಟಿನ ಮಾಡ್ತಾ ಇದ್ದಾರೆ, ಬನಶಂಕರಿಲಿ ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನದಲ್ಲೂ ಭಕ್ತರ ಕೋರಿಕೆಗೋಸ್ಕರ ತಾವು ಮದುವೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಯಾವ ಕಾರಣಗಳಿಂದ ಸ್ಟಾಪ್ ಆಗಿರೋದು? ಅದರಲ್ಲೂ ಪ್ರಮುಖವಾಗಿ ಪ್ರಮುಖವಾಗಿ ಕಾರಣ ಅಂತಂದರೆ, ಈಗ ನೋಡಿ ಹೇಳಿದ್ನಲ್ಲ, ಅವರಿಬ್ಬರು ಹುಡುಗಿ ಚೆನ್ನಾಗಿದ್ದರೆ ನಮಗೆ ತೊಂದರೆ ಆಗಲ್ಲ. ಹುಡುಗಿ ಮನಸ್ತಾಪ ಬಂದು ಏನೋ ಹೆಚ್ಚು ಕಮ್ಮಿ ಆಯಿತು, ಕೋರ್ಟ್ ಕಚೇರಿಗೆ ಹೋದರು, ಏನೋ ಮರಣ ಬಂದರು, ಅದಕ್ಕೆ ನಮಗೆಲ್ಲ ಒಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಡೈವರ್ಸ್ ಆದರೂ ಬಂದು ನಮ್ಮನ್ನೇ ಎನ್ಕ್ವೈರಿ ಮಾಡ್ತಾರೆ. ಕೋರ್ಟ್ಗೆ ಹೋದಾಗ ಇಲ್ಲಿ ನೀವು ಎಲ್ಲಿ ಮದುವೆ ಆದ್ರಿ, ಮದುವೆ ಮಾಡಿಸಿದ್ದು ಯಾರು, ಅಲ್ಲಿಂದ ಬರ್ತಾರೆ ಪೊಲೀಸರು ಬಂದು ನಮ್ಮನ್ನು ಎನ್ಕ್ವೈರಿ ಮಾಡಿ, ಸರಿ ಅವಾಗ ನಾವು ಅವ್ರ ಕೇಸ್ ಮುಗಿಯೋವರೆಗೂ ನಾವು ಕೋರ್ಟ್ಗೆ ಹೋಗಬೇಕು. ಅವಾಗ ನಮ್ಮ ಕಂಡೀಷನ್ ಹಾಕಿರಲ್ಲ. ಹಿಂದೆ ಮುಜರಾಯಿ ಇಲಾಖೆಲ್ಲ ಏನು ಕಂಡೀಷನ್ ಇರಲ್ಲ, ಬಂದ ತಕ್ಷಣ ನಾವು ಶಾಸ್ತ್ರ ಮದುವೆ ಮಾಡ್ತಾ ಇದ್ರಿ. ಈಗ ಒಂದು ಕಂಡೀಷನ್ ಹಾಕಿ ಮದುವೆ ಮಾಡಿಕೊಡಿ. ಖಾಸಗಿ ದೇವಸ್ಥಾನ ಮಾಡ್ತಾ ಇದ್ದಾರೆ, ಎಲ್ಲ ಖಾಸಗಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗ್ಬೇಕಾದ್ರೆ 1 ತಿಂಗಳು ಮುಂಚೆ ನೋಟಿಸ್ ಬೋರ್ಡ್ ಹಾಕಿರ್ತಾರೆ. ಅಲ್ಲಿನ ತೊಂದರೆ ಬಂದರೆ ಅವರು ಮಾಡಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮ ಮುಜರಾಯಿ ಇಲಾಖೆಯಿಂದ ಆದೇಶ ಮಾಡಿ 5 ಕಂಡೀಷನ್ ಹಾಕಿ ನೀವು ಒಂದು ಅನುಕೂಲ ಮಾಡಿಕೊಟ್ರೆ ಈ ಒಂದು ತೊಂದರೆಗೆ ಏನಾಗುತ್ತೆ, ಹುಡುಗಿ ಜಗಳ ಆದ್ರಿಂದ ನಮಗೆ ತೊಂದರೆ ಆಗ್ತಾಯಿತ್ತು. ಆದೇಶ ಇದ್ದರೆ ಒಂದು 5 ಕಾನೂನು ಹಾಕ್ಬಿಟ್ಟು ನಮಗೆ ಆದೇಶ ಮಾಡಿಕೊಟ್ರೆ ತೊಂದರೆನೇ ಆಗೋದಿಲ್ಲ. ಇದೆಲ್ಲ ಅರ್ಚಕರಿಗೆ, ದೇವಸ್ಥಾನಗಳಿಗೆ, ಭಕ್ತರಿಗೋಸ್ಕರ ನಾವು ಕೇಳ್ಕೊತಾ ಇದ್ದೀರಿ. ಭಕ್ತರು ಖಂಡಿತ ಇದನ್ನು ಭಕ್ತರು ಹರಕೆ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಬಂದ ತಕ್ಷಣ ಮದುವೆ ಮಾಡಿ ಸ್ವಾಮಿ ಅಂತಾರೆ. ಆವಾಗ ನಾವು ಇಲ್ಲಪ್ಪ ಆದೇಶ ಇಲ್ಲ ಅಂತ, ಯಾಕೆ ಆದೇಶ ಇಲ್ಲ, ನಾವು ಇಲ್ಲೇ ಹರಕೆ ಮಾಡ್ಕೊಂಡಿದ್ದೀರಿ, ದಯವಿಟ್ಟು ನಮ್ಗೆ ಇಲ್ಲೇ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ತುಂಬ ಪೇಚಾಡ್ತಾರೆ. ಇಲ್ಲಪ್ಪ ನಮ್ಗೆ ಸರ್ಕಾರ ಆದೇಶ ಬರಬೇಕು, ಸರ್ಕಾರ ಆದೇಶ ಬಂದಮೇಲೆ ನಾವು ಮಾಡಿಕೊಡ್ತೀರಿ ಅಂತ ಅವ್ರಿಗೆ ಕಾನೂನು ಹೇಳಿದ್ಮೇಲೆ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ.